ನಮಸ್ಕಾರ. ಇವಾಗ ನೆಕ್ಸ್ಟ್ ಮೈಂಡ್ ಮ್ಯಾಪ್ಸ್ ವಿಚಾರ ಹೇಳ್ಕೊಡ್ತೀನಿ. ಈ ಮೈಂಡ್ ಮ್ಯಾಪ್ಸ್ ಅಲ್ಲಿ ನಾವು ಮಾಡ್ತಾ ಇರೋದು ರಿಲೇಶನ್ಶಿಪ್ಸ್ ಅಂದ್ರೆ ಪೇಂಟ್ ಓಪನ್ ಮಾಡ್ತೀನಿ. ರಿಲೇಶನ್ಶಿಪ್ಸ್ ಅಂದ್ರೆ ಸಂಬಂಧಗಳು. ಓಕೆ, ಸಂಬಂಧಗಳು ಅಂದ್ರೆ ನಮ್ಗೆಲ್ಲ ಸಂಬಂಧಗಳಿರುತ್ತಲ್ವಾ ರಿಲೇಶನ್ಶಿಪ್ಸ್. ಇವಾಗ ನಮ್ಮ ಲೈಫಲ್ಲೇ ನೋಡ್ಕೊಳ್ಳೋಣ. ಓಕೆ, ಇವಾಗ ನೀವು ಆ, ಒಬ್ರು ಶಸ್ತ್ರು, ಅವ್ರಿಗೆ ಒಬ್ರು ತಂದೆ ಇರ್ತಾರೆ. ಓಕೆ, ಫಾದರ್ ಇರ್ತಾರೆ. ಓಕೆ, ಮದರ್ ಇರ್ತಾರೆ. ಓಕೆ, ನಾನೇ ಹೇಳೋಣ. ಓಕೆ, ನಾನು. ಓಕೆ, ವಾಸುಕಿ. ಓಕೆ, ನಮ್ಮ ತಂದೆ ಫಾದರ್, ನಮ್ಮ ಮದರ್. ಆಮೇಲೆ ನನಗೆ ವೈಫ್. ಓಕೆ, ವೈಫ್. ಓಕೆ, ಅವಳ ಹೆಸರು ಜಯಂತಿ ಅಂತ. ಆಮೇಲೆ ನಮ್ಮಿಬ್ರಿಗೂ ಸೇರಿದ್ರೆ ಒಬ್ಳು ಮಗಳು ದಿವ್ಯಾ. ಓಕೆ, ನಮ್ ವೈಫ್ದು ಒಬ್ರು ಬ್ರದರ್ ಇದ್ದಾರೆ, ಅವ್ರ ಹೆಸರು ಶ್ರೀಧರ್ ಅಂತ. ಓಕೆ, ಅವರಿಬ್ರಿಗೆ ತಂದೆ ತಾಯಿ. ಓಕೆ, ಫಾದರು, ಮದರು. ಸೊ ಇದು ನೋಡಿದ್ರೆ ರಿಲೇಶನ್ಶಿಪ್ಸ್ ಅನ್ನು ನೋಡಿದ್ರೆ ನಾವು ಹೈರಾರ್ಕಿ ವಿಚಾರ ಮಾತಾಡಿದ್ವಿ ಅಲ್ವಾ. ಹೈರಾರ್ಕಿಗೂ ರಿಲೇಶನ್ಶಿಪ್ಸ್ಗೂ ಏನ್ ವ್ಯತ್ಯಾಸ? ಹೈರಾರ್ಕಿಲಿ ಎಲ್ಲ ಮೇಲಿಂದ ಕೆಳಗ್ ಬರುತ್ತೆ ಅಲ್ವಾ, ಎಲ್ಲ ಮೇಲಿಂದ ಕೆಳಗ್ ಬರುತ್ತೆ. ನೀವು ಜ್ಞಾಪಕ ಇದೆಯಾ ಹೈರಾರ್ಕಿಲ್ ಮಾಡಿದಾಗ? ತೋರಿಸ್ತೀನಿ. ಹೈರಾರ್ಕಿಲ್ ಮಾಡಿದಾಗ ಒಬ್ರು ಮೇಲ್ಗಡೆ ದೊಡ್ಡವರಿದ್ರು, ಪ್ರೈಮ್ ಮಿನಿಸ್ಟರ್ ಇದ್ರು. ಓಕೆ, ಅವ್ರ ಕೆಳಗೆ ಬೇರೆ ಮಿನಿಸ್ಟರ್ಸ್ ಇದ್ರು, ಅವ್ರ ಕೆಳಗೆ ಅವ್ರ ಕೆಳಗೆ ಅವ್ರ ಕೆಳಗೆ ಅವ್ರ ಕೆಳಗೆ, ಹಂಗೆ ಎಲ್ಲ. ಹಂಗೆ ತಾನೆ BO ಅವ್ರ ಕೆಳಗೆ BRCಗಳು, ಅವ್ರ ಕೆಳಗೆ HMಗಳು, ಅವ್ರ ಕೆಳಗೆ ಟೀಚರ್ಸು, ಎಲ್ಲ ಕೆಳಗೆ 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 ಕೆಳಗಡೆ ಹೈರಾರ್ಕಿ. ಬಟ್ ರಿಲೇಶನ್ಶಿಪ್ಸ್ ಹಂಗ್ ನಡೆಯಲ್ಲ. ರಿಲೇಶನ್ಶಿಪ್ಸ್ ಎಲ್ಲಾ ತರದ್ದು ಇರುತ್ತೆ. ಕೆಲವು ಕೆಳಗಿರುತ್ತೆ, ಕೆಲವು ಮೇಲಿರುತ್ತೆ, ಕೆಲವು ಪಕ್ಕದಲ್ಲಿರುತ್ತೆ, ಕೆಲವು ಸುತ್ಕೊಂಡಿರುತ್ತೆ. ಇವಾಗ ಎಷ್ಟೋ ಜನ ಹೇಳ್ತಾರೆ ಅವನು ನನ್ನ ಕಸಿನ್ ಸರ್, ಆದ್ರೆ ಅವನು ನನ್ನ ಸಿಸ್ಟರ್ ಮದುವೆ ಮಾಡ್ಕೊಂಡಿದ್ದಾನೆ ಅಲ್ವಾ. ಸೊ ಇವಾಗ ನೋಡ್ರಿ, ಇವಾಗ ನಾನು ಇವಾಗ ಒಬ್ರಿರ್ತಾರೆ. ಓಕೆ, ಅಂತ ಇಟ್ಕೊಳ್ಳೋಣ. ಓಕೆ, ಸೊ ನನಗೆ ಫಾದರು ಮದರು, ಅದು ಹೈರಾರ್ಕಿಕಲ್. ಓಕೆ, ನನ್ನ ಫಾದರ್ ಹೆಸರು ಸುಬ್ರಾವ್. ಓಕೆ, ನನ್ನ ಮದರ್ ಹೆಸರು ಲಲಿತಾ, ಅದು ಹೈರಾರ್ಕಿಕಲ್. ಅಂದ್ರೆ ಅವ್ರ ಕೆಳಗೆ ನಾನಿದ್ದೀನಿ. ಓಕೆ, ನನಗೊಬ್ಬ ಬ್ರದರ್, ಅವನ ಹೆಸರು ಭೂಷಣ್. ಓಕೆ, ಅವನ ಹೆಂಡತಿ ಪೂರ್ಣಿಮಾ. ಅವರು ಬೇರೆ ಫ್ಯಾಮಿಲಿಯಿಂದ ಬಂದಿರೋದು ಅಲ್ವಾ. ಆದ್ರೆ ಅಕಸ್ಮಾತ್ ನಾವು ಏನಾದ್ರು ಅನ್ಕೊಳ್ಳೋಣ, ಇವಾಗ ಪೂರ್ಣಿಮಾಗೆ ಭೂಷಣ್ಗೆ ಸೇರಿ ಒಂದು ಮಗ ಇದ್ದಾನೆ, ಅವನ ಹೆಸರು ಅನಿರುದ್ಧ್ ಅಂತ. ಓಕೆ, ನನಗೆ ಜಯಂತಿಗೆ ಸೇರಿ ಒಂದ್ ಮಗಳಿದ್ದಾಳೆ ದಿವ್ಯಾ ಅಂತ. ಓಕೆ, ಇವರಿಬ್ರು ಕಸಿನ್ಸ್. ಓಕೆ, ಆದ್ರೆ ಸೊ ಒಂದೇ ಲೆವೆಲ್ ಅಲ್ವಾ. ಆದ್ರೆ ಇವ್ರಿಗೆ ಅಕಸ್ಮಾತ್ ನಾನು ಹೋಗಿ ನನ್ನ ಬ್ರದರ್ಗೆ ಮಾಡಲ್ಲ, ನಾನು ಯೋಚನೆ ಮಾಡ್ಬೇಡ್ರಿ. ಅವ್ರು ಹೋಗಿ ದಿವ್ಯಾನ ಅನಿರುದ್ಧ ಕೊಟ್ಟು ಮದುವೆ ಮಾಡ ಅಂದ್ರೆ ಇವರು ಕಸಿನ್ಸ್ ಮದುವೆ ಆಗ್ತಾರೆ, ಹಂಗ ರಿಲೇಶನ್ಶಿಪ್ ಆಗೋಗುತ್ತೆ ಅಲ್ವಾ. ಸೊ ರಿಲೇಶನ್ಶಿಪ್ಸ್ ಹೆಂಗೆ ಅಂದ್ರೆ ಮೇಲಿಂದು ಕೆಳಗಿಂದು ಇರುತ್ತೆ, ಸೈಡ್ ಅಲ್ಲಿ ಇರುತ್ತೆ. ಸೊ ಮೇಲೆ ಕೆಳಗೆ ಹಿಂಗಿರುತ್ತೆ, ಸೈಡ್ ಅಲ್ಲಿ ಇರುತ್ತೆ, ಕೆಳಗಿರುತ್ತೆ, ಮೇಲಿರುತ್ತೆ, ಆಮೇಲೆ ಸೈಡ್ ಅಲ್ಲಿ ಇರುತ್ತೆ, ಆಮೇಲೆ ಸುತ್ತಗೂ ಇರುತ್ತೆ. ಕೆಲವು ನಾ ಕೇಳಿದೀನಿ, ಸರ್ ನಮ್ ಮನೇಲಿ ನಮ್ಮ ಫ್ಯಾಮಿಲಿ ಒಬ್ರು ಇದ್ದಾರೆ, ಅವರು ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ. ಇದು ಸೈಡು, ಕೆಳಗೆ, ಮೇಲೆ, ಕೆಲವು ಸುತ್ತಲೂ ಮುತ್ತಲು ಇರುತ್ತೆ. ಒಬ್ರಿದ್ದಾರೆ, ಅವ್ರ ಹೆಸರು ರಂಗನಾಥ್ ಅಂತ. ಅವ್ರ ರಂಗನಾಥ್ಗೆ ತಂದೆ ತಾಯಿ ಇದ್ದಾರೆ. ರಂಗನಾಥ್, ಅವ್ರ ಹೆಸರು ರಂಗನಾಥ್ ಅಂತ. ಓಕೆ, ಅವ್ರ ತಂದೆ ತಾಯಿ ಫಾದರು ಮದರು. ಓಕೆ, ಫಾದರು ಮದರ್ ಯೋಚನೆ ಮಾಡ್ತಾ ಇದ್ದೀನಿ, ಒಂದ್ ನಿಮಿಷ. ಫಾದರು, ಅವ್ರಿಗೆ ರಂಗನಾಥ್ಗೆ ಒಬ್ರು ಸಿಸ್ಟರ್ ಇದ್ದಾರೆ. ಓಕೆ, ಸೊ ಈ ಫಾದರು ಮದರ್ಗೆ ಇಬ್ರಿದ್ರು, ಸಿಸ್ಟರ್ ಇದ್ರು. ರಂಗನಾಥ್ರದ್ದು ಸಿಸ್ಟರ್. ಓಕೆ, ಆ ಸಿಸ್ಟರ್ಗೆ ಇಬ್ರು ಮಕ್ಕಳು. ಓಕೆ, ಡಾಟರ್ 1 ಡಾಟರ್ 2 ಅಂತ ಇಟ್ಕೊಳ್ಳೋಣ. ಈ ಸಿಸ್ಟರು ಈ ರಂಗನಾಥ್ಗೆ ಕೊಟ್ಟು ಮದುವೆ ಮಾಡ್ಕೊಂಡ್ರು. ಇದೊಂಥರ ಸುತ್ತಲೂ ಮುತ್ತಲು ಒಂಥರ. ಓಕೆ, ಸೊ ಆ ತರ ರಿಲೇಶನ್ಶಿಪ್ ಆಗುತ್ತೆ. ಸೊ ರಿಲೇಶನ್ಶಿಪ್ಸ್ ಅಂದ್ರೆ ಆ ಮೇಲೆ ಕೆಳಗೆ ಇರುತ್ತೆ, ಸೈಡ್ ಅಲ್ಲಿ ಇರುತ್ತೆ, ಹಿಂಗೆ ಉಲ್ಟಾನೂ ಆಗತ್ತೆ. ಓಕೆ, ಅದೊಂದು. ಆಮೇಲೆ ಇನ್ನೊಂದು ಏನಂದ್ರೆ ರಿಲೇಶನ್ಶಿಪ್ಸ್ ಅಲ್ಲಿ ಎರಡ್ ತರ ಅಂತಾರೆ. ರೆಸಿಪ್ರೊಕಲ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ರೆಸಿಪ್ರೊಕಲ್
ಒನ್ ವೇ, ಓಕೆ, ಟೂ ವೇ ಬಟ್ ನಾಟ್ ರೆಸಿಪ್ರೋಕಲ್. ಓಕೆ, ನಾಟ್ ರೆಸಿಪ್ರೋಕಲ್ ಹೇಳ್ತೀನಿ. ರೆಸಿಪ್ರೋಕಲ್ಗೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಮೀನಿಂಗ್ ಕೇಳೋಣ ನೋಡೋಣ. ರೆಸಿಪ್ರೋಕಲ್ ಕನ್ನಡ ವರ್ಡ್ ಫಾರ್ ರೆಸಿಪ್ರೋಕಲ್. ಓಕೆ, ಪರಸ್ಪರ, ಪರಸ್ಪರ. ಸೊ ಸಂಬಂಧಗಳು ಪರಸ್ಪರ ಸಂಬಂಧಗಳು ಇರುತ್ತೆ, ಒನ್ ವೇ ಸಂಬಂಧಗಳಿರುತ್ತೆ, ಓಕೆ, ಟೂ ವೇ ಸಂಬಂಧಗಳಿರುತ್ತೆ ಬಟ್ ಪರಸ್ಪರ ಇರಲ್ಲ. ಸೊ ಅದಕ್ಕೆಲ್ಲ ಎಕ್ಸಾಂಪಲ್ಸ್ ಕೊಡೋಣ ಈ ರಿಲೇಶನ್ಶಿಪ್ಸ್ ಅಲ್ಲಿ. ಇವಾಗ ನೀವು, ಓಕೆ, ನಾನು ಓಕೆ, ನಮ್ ತಂದೆ, ಫಾದರ್, ಅದು ಪರಸ್ಪರ ಸಂಬಂಧ ಅಲ್ಲ, ಟೂ ವೇ ಸಂಬಂಧ ಬಟ್ ಪರಸ್ಪರ ಅಲ್ಲ. ನಾನು ನಮ್ ತಂದೆಗೆ ಮಗ, ಆದ್ರೆ ನಮ್ ತಂದೆ ನನ್ ಮಗ ಅಲ್ಲ ಅಲ್ವಾ. ನನಗೆ ಅವ್ರು ಏನು, ನನಗೆ ಅವ್ರ ಫಾದರ್, ಅವ್ರಿಗೆ ನಾನು ಮಗ. ಸೊ ಇಟ್ಸ್ ಎ ಟೂ ವೇ ರಿಲೇಶನ್ಶಿಪ್ ಬಟ್ ಇಟ್ ಇಸ್ ನಾಟ್ ರೆಸಿಪ್ರೋಕಲ್, ಅಂದ್ರೆ ಪರಸ್ಪರ ಅಲ್ಲ. ಟೂ ವೇ ರಿಲೇಶನ್ಶಿಪ್, ಇಬ್ರಿಗೂ ರಿಲೇಶನ್ಶಿಪ್ ಇದೆ. ನನಗೆ ಅವ್ರ ತಂದೆ, ಅವ್ರಿಗೆ ನಾನು ಮಗ, ಆದ್ರೆ ಎರಡು ಒಂದೇ ಅಲ್ಲ. ಓಕೆ, ಗೊತ್ತಾಯ್ತಾ? ಇನ್ನೊಂದು ಒನ್ ವೇ ರಿಲೇಶನ್ಶಿಪ್ ಕೆಲವು ಸತಿ ಆಗುತ್ತೆ. ಇವಾಗ ನೀವು ಒಬ್ರನ್ನ ಪ್ರೀತಿ ಮಾಡ್ತೀರಿ ಅಲ್ವಾ, ಯಾರೋ ನೀವೊಬ್ರನ್ನ ಪ್ರೀತಿ ಮಾಡ್ತೀರಿ, ಅವ್ರಿಗೆ ನಿಮ್ ಕಂಡ್ರೆ ಇಷ್ಟನೇ ಇಲ್ಲ, ಅದು ಒನ್ ವೇ ಅಲ್ವಾ. ಈ ಮೂವೀಸ್ ಎಲ್ಲ ನೋಡ್ತವ್ರೆ, ಯಾನೋ ಒಬ್ಬ ಹುಡುಗ ಒಬ್ರು ಹುಡುಗಿನ ಪ್ರೀತಿ ಮಾಡ್ತಾನೆ, ಆದ್ರೆ ಆ ಹುಡುಗಿಗೆ ಅವ್ಳ ಕಂಡ್ರೆ ಇಷ್ಟನೇ ಇಲ್ಲ, ಅದು ಒನ್ ವೇ ರಿಲೇಶನ್ಶಿಪ್ ಅಲ್ವಾ. ಗೊತ್ತಾಯ್ತಾ? ಕೆಲವು ರೆಸಿಪ್ರೋಕಲ್, ಪರಸ್ಪರ. ಓಕೆ, ನಾವು ಇವಾಗ ಒಂದು ಗಂಡ ಹೆಂಡತಿ ತುಂಬಾ ಒಂದು ಹಸ್ಬೆಂಡ್ ವೈಫು ತುಂಬಾ ಅನ್ಯೋನ್ಯತೆ ಇಟ್ಕೊಂಡು ಚೆನ್ನಾಗಿ ಒಳ್ಳೆ ಜೀವನ ನಡೆಸ್ತಾ ಇದ್ರೆ ಅದು ಪರಸ್ಪರ. ಇವ್ರಿಗೆ ಎಷ್ಟು ವ್ಯಾಲ್ಯೂನೋ ಅವ್ರಿಗೂ ಅಷ್ಟೇ ವ್ಯಾಲ್ಯೂ. ಗೊತ್ತಾಯ್ತಲ್ವಾ? ಸೊ 3 ತರ ರಿಲೇಶನ್ಶಿಪ್ಸ್ ಇರುತ್ತೆ ಜೀವನದಲ್ಲಿ. ಒಂದು ಟೂ ವೇ ಬಟ್ ಪರಸ್ಪರ ಅಲ್ಲ. ಓಕೆ, ಇನ್ನು ಕೆಲವು ಒನ್ ವೇ. ಓಕೆ, ಇನ್ ಕೆಲವು ಪರಸ್ಪರ. ಇವಾಗ ರಸ್ತೆಗಳಲ್ಲೂ ಅಷ್ಟೇ. ಇವಾಗ ಬೆಂಗಳೂರಿಂದ ಮೈಸೂರಿಗೆ ಒಂದು ರೋಡ್ ಇದೆ ಅಂತ ಇಟ್ಕೊಳ್ಳೋಣ. ಬೆಂಗಳೂರಿಂದ ಮೈಸೂರಿಗೆ ಒಂದು ರೋಡ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಒಂದು ರೋಡು, ಅದು ಪರಸ್ಪರ. ಯಾಕೆಂದ್ರೆ ಹಿಂಗೂ ಹೋಗ್ಬೋದು ಹಿಂಗೂ ಹೋಗ್ಬೋದು, ಅದು ಪರಸ್ಪರ. ಆ ರೋಡು ಪರಸ್ಪರ ರಿಲೇಶನ್ಶಿಪ್ ಅಲ್ವಾ. ಬಟ್ ಕೆಲವು ಸತಿ ನೀವು ನೋಡಿದಿರಿ, ಮೈಸೂರಲ್ಲಿ ಕೆಲವು ರೋಡ್ಗಳಿರುತ್ತೆ ಒನ್ ವೇ, ಹಿಂಗ್ ಹೋಗ್ಬೋದು ಬಟ್ ಹಿಂಗ್ ಹೋಗಕ್ಕಾಗಲ್ಲ, ಅದು ಒನ್ ವೇ ರೋಡ್ಗಳು. ಬಟ್ ಕೆಲವು ರಿಲೇಶನ್ಶಿಪ್ಸ್ ಟೂ ವೇ ಇರುತ್ತೆ ಬಟ್ ಪರಸ್ಪರ ಅಲ್ಲ. ಅದ್ ಹೆಂಗ್ ಗೊತ್ತಾ? ಕೆಲವು ಕಡೆ ಇವಾಗ ಬೆಂಗಳೂರಿಂದ ಮೈಸೂರಿಗೆ 3 ಲೈನ್ ಇರುತ್ತೆ, ಮೈಸೂರಿಂದ ಬೆಂಗಳೂರು ಬರೋಕೆ ಒಂದೇ ಲೈನ್ ಇರುತ್ತೆ ಕೆಲವು ಸತಿ. ಅದು ಪರಸ್ಪರ ಅಲ್ಲ ಬಟ್ ಟೂ ವೇ. ಗೊತ್ತಾಯ್ತಾ? ಸೊ ಆ ತರ ಬೇರೆ ಬೇರೆ ತರ ರಿಲೇಶನ್ಶಿಪ್ಸ್. ಸೊ ಏನೇನ್ ಹೇಳಿದೀನಿ, ರಿಲೇಶನ್ಶಿಪ್ಸ್ ಮೇಲೆ ಕೆಳಗೆ ಇರ್ಬೋದು, ಅಕ್ಕಪಕ್ಕ ಇರ್ಬೋದು, ಸುತ್ತಮುತ್ತಲು ಇರ್ಬೋದು, ಆ ಪರಸ್ಪರವಾಗಿರ್ಬೋದು, ಒನ್ ವೇ ಇರ್ಬೋದು, ಟೂ ವೇ ಇರ್ಬೋದು. ಸೊ ಇವಾಗ ಈ ಪ್ರಾಜೆಕ್ಟ್ ಅಲ್ಲಿ, ಈ ಮೈಂಡ್ ಮ್ಯಾಪ್ ಅಲ್ಲಿ ನಾವು ಇಂಡಿಯಾಗೆ ಸಂಬಂಧಪಟ್ಟಂತೆ ನಾವು ರಿಲೇಶನ್ಶಿಪ್ಸ್, ಬೇರೆ ದೇಶಗಳ ಜೊತೆ ರಿಲೇಶನ್ಶಿಪ್ಸ್, ಇಂಡಿಯಾಗೆ ಬೇರೆ ದೇಶದ ಬೇರೆ ಬೇರೆ ತರ ರಿಲೇಶನ್ಶಿಪ್ಸ್ ಇರುತ್ತೆ ಅಲ್ವಾ. ನಮ್ ದೇಶಕ್ಕೆ ಬೇರೆ ದೇಶ ನೋಡಿದ್ರೆ ಆಮೇಲೆ ಇನ್ನೊಂದು ಕೊನೆ ಇನ್ನೊಂದು ಹೇಳದ್ ಮರ್ತ್ಬಿಟ್ಟೆ, ಸರಿ ತಪ್ಪಾಯ್ತು. ಈ ರಂಗನಾಥ ಸ್ವಾಮಿ ರಂಗನಾಥ್ ಹೇಳಿದ್ನಲ್ಲ ನಾನು, ಕೆಲವು ಸತಿ ರಿಲೇಶನ್ಶಿಪ್ ಒಂದೇ ತರ. ಇವಾಗ ರಂಗನಾಥ್ ಹೇಳಿದ್ನಲ್ಲ, ಅವ್ರ ಸಿಸ್ಟರ್, ಓಕೆ, ಅವ್ರ ಫಾದರ್, ಅವ್ರ ಮದರ್, ಅವರಿಬ್ರಿಗೂ ಸೇರಿ ಇಬ್ರು ಬಂದ್ರು ಅಲ್ವಾ. ಗೊತ್ತಾಯ್ತಲ್ವಾ? ಅವ್ರ ಮಗಳು ಡಾಟರ್ 1, ಓಕೆ, ಇವ್ರ ಮದ್ವೆ ಕೊಟ್ಟು ಆದ್ರು. ಸೊ ಇವಾಗ ರಂಗನಾಥನ್ಗೂನು ಈ ಉಳ್ಗುನು ಅವ್ರ ಹೆಸರು ನಂಗೆ ಮರ್ತೋಗಿದೆ, ಶಾಂತ, ಅವ್ರ ಹೆಸರು ಶಾಂತ. ಓಕೆ, ಸೊ ರಂಗನಾಥ್ಗೂ ಶಾಂತಗೂ 2 ತರ ರಿಲೇಶನ್ಶಿಪ್. ಒಂದು ಅವರ ಸಿಸ್ಟರ್ ಮಗಳು, ಅಂದ್ರೆ ಏನ್ ಅವಳು ಕನ್ನಡದಲ್ಲಿ ಏನು ಅಂತ ಗೊತ್ತಿಲ್ಲ ನಂಗೆ, ಸಿಸ್ಟರ್ ಮಗಳು, ಇಂಗ್ಲಿಷ್ ಅಲ್ಲಿ ಅದನ್ನ ನೀಸ್ ಅಂತ ಕರೀತಾರೆ. ಇನ್ನೊಂದು ಹೆಂಡತಿ. ಸೊ 2 ರಿಲೇಶನ್ಶಿಪ್. ಸೊ ಕೆಲವು ಇದರಲ್ಲಿ 2 ರಿಲೇಶನ್ಶಿಪ್ ಇರುತ್ತೆ. ಓಕೆ, ಕೆಲವು ಸತಿ ಕೇಳಿದ್ರೆ ಯಾರಪ್ಪ ಅವನು ಅಂದ್ರೆ ನನ್ನ ಕಸಿನ್ ಸರ್, ಅದೇ ಅವ್ನ ಬೆಸ್ಟ್ ಫ್ರೆಂಡು ನನಗೆ ಅವನು ಅಂತ ಹೇಳ್ತೀವಿ ಅಲ್ವಾ. ಕೆಲವರು ಕಸಿನ್ಸ್ನೇ ಮದುವೆ ಮಾಡ್ಕೋತಾರೆ, ಅವ್ರು ನನ್ನ ಕಸಿನ್, ಆದ್ರೆ ನಾನು ಅವ್ರ ಹೆಂಡತಿನೂ ಅವರೇನೆ. ಸೊ 2 ತರ ರಿಲೇಶನ್ಶಿಪ್ಸ್ ಇರುತ್ತೆ.
ಸೊ ಇವಾಗ ನಾವು ಈ ಪ್ರಾಜೆಕ್ಟ್ ಅಲ್ಲಿ, ಈ ಮೈಂಡ್ ಮ್ಯಾಪ್ ಅಲ್ಲಿ ನಾವು ಇಂಡಿಯಾಗೆ ಬೇರೆ ದೇಶಗಳ ಜೊತೆ ತುಂಬಾ ಬೇರೆ ಬೇರೆ ತರದ ಸಂಬಂಧಗಳಿರುತ್ತೆ. ಓಕೆ, ಆ ಸಂಬಂಧಗಳ ವಿಚಾರ ನಾವು ಮೈಂಡ್ ಮ್ಯಾಪ್ ಮಾಡಬೇಕು. ಓಕೆ, ಇದೇ ತರ ಸಂಬಂಧಗಳು. ಓಕೆ, ಸೊ ಬೇರೆ ಬೇರೆ ತರ ಸಂಬಂಧ ಇರುತ್ತೆ. ಒಂದೇ ದೇಶದ ಜೊತೆ ಎರಡೆರಡು ತರ ಸಂಬಂಧ ಇರುತ್ತೆ, ಮೂರ್ ತರ ಸಂಬಂಧ ಇರುತ್ತೆ, ಆ ತರ. ಓಕೆ, ಸೊ ಎಷ್ಟೋ ತರ ಸಂಬಂಧಗಳು ಮಾಡ್ಬೋದು. ಇವಾಗ ಒಂದು ಸಂಬಂಧ ನೋಡ್ಬೇಕಾದ್ರೆ ಇಂಡಿಯಾದು ಒಂದು ನೋಡ್ತಾ ಇದ್ದೆ ಇವಾಗ. ಇಂಡಿಯಾಸ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ಸ್ ಟೈಪ್ ಮಾಡಿದೆ ನಾನು. ಓಕೆ, ಗೂಗಲ್ ನೋಡಿದ್ರೆ ಟೈಪ್ ಮಾಡಿದ್ರೆ ಗೊತ್ತಾಗುತ್ತೆ. ಯಾರ ಜೊತೆ ಇಂಡಿಯಾ ಜಾಸ್ತಿ ಟ್ರೇಡ್ ಮಾಡುತ್ತೆ ಅಂದ್ರೆ ನಾವು ಅದನ್ನ ಅವ್ರಿಗೆ ಮಾರ್ತೀವಿ, ಅವ್ರು ನಮಗ್ ಮಾರ್ತಾರೆ. ಗೊತ್ತಾಯ್ತಾ? ಸೊ ಇಲ್ಲಿ ಟೈಪ್ ಮಾಡಿ ನೋಡಿದ್ರೆ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ಸ್ ಇದನ್ನ ನೋಡಿದ್ರೆ ಅಲ್ಲಿ ಹಾಕಿದೆ. ಯುನೈಟೆಡ್ ಸ್ಟೇಟ್ಸ್ ಜೊತೆ ಜಾಸ್ತಿ ಟ್ರೇಡ್ ಮಾಡೋದು, ಆಮೇಲೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಚೈನಾ. ಓಕೆ, ಅದಲ್ಲಿ ಎಕ್ಸ್ಪೋರ್ಟ್ಸು ಇಂಪೋರ್ಟ್ಸು ಎರಡು ಇರುತ್ತೆ ಅಲ್ವಾ? ತಡೀರಿ ಅದನ್ನ ನೋಡೋಣ. ಇದೆಲ್ಲ ಇದೆಯಾ? ಇಲ್ಲ, ಇಲ್ಲಿದೆ ಸರಿ. ಇಲ್ಲಿ ನೋಡ್ರಿ. ಓಕೆ, ಇಲ್ಲಿ ನೋಡ್ರಿ. ಯುನೈಟೆಡ್ ಸ್ಟೇಟ್ಸ್ ಜೊತೆ ನಾವು ಇಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ, $76 ಬಿಲಿಯನ್ ಎಕ್ಸ್ಪೋರ್ಟ್ ಮಾಡ್ತೀವಿ. ಓಕೆ, $43 ಬಿಲಿಯನ್ ಇಂಪೋರ್ಟ್ ಮಾಡ್ತೀವಿ. ಓಕೆ, ಇಂಪೋರ್ಟ್ ಅಂದ್ರೆ ಅವರಿಂದ ನಾವು ಕೊಂಡ್ಕೋತೀವಿ, ಎಕ್ಸ್ಪೋರ್ಟ್ ಅಂದ್ರೆ ನಾವು ಅವ್ರಿಗೆ ಕಳಿಸ್ತೀವಿ, ಅವ್ರು ನಮ್ಮಿಂದ ಕೊಂಡ್ಕೋತಾರೆ. ಸೊ ಎಕ್ಸ್ಪೋರ್ಟ್ಸ್ ಮೂಲಕ ನೋಡಿದ್ರೆ ಯುನೈಟೆಡ್ ಸ್ಟೇಟ್ಸ್ ಜಾಸ್ತಿ ನಾವು ಮಾಡೋದು, ಕರೆಕ್ಟಾ? ಎಲ್ಲಿ ನೋಡ್ತೇವೆ? ಹೌದು. ಇಂಪೋರ್ಟ್ಸ್ ಮೂಲಕ ನೋಡಿದ್ರೆ ಚೈನಾ ಇಂದ ಜಾಸ್ತಿ ಇಂಪೋರ್ಟ್ ಮಾಡ್ತೀವಿ. ಟೋಟಲ್ ಟ್ರೇಡ್ ಅಂದ್ರೆ ಎಕ್ಸ್ಪೋರ್ಟ್ಸ್ ಪ್ಲಸ್ ಇಂಪೋರ್ಟ್ಸ್ ನೋಡಿದ್ರೆ ಯುನೈಟೆಡ್ ಸ್ಟೇಟ್ಸ್ ಜಾಸ್ತಿ ಟ್ರೇಡ್ ಮಾಡ್ತೀವಿ. ಸೊ ಹಂಗೆ ಅದೊಂಥರ ರಿಲೇಶನ್ಶಿಪ್. ಓಕೆ, ಇನ್ನೊಂಥರ ರಿಲೇಶನ್ಶಿಪ್ ಮಾಡ್ಬೇಕಾದ್ರೆ ಇಂಡಿಯಾಸ್ ಟಾಪ್ allies ಅಂದ್ರೆ ಯಾರ್ ನಮ್ ಬೆಸ್ಟ್ ಫ್ರೆಂಡ್ಸ್. ಇವಾಗ ಪಾಕಿಸ್ತಾನ್ ನಮ್ ಬೆಸ್ಟ್ ಫ್ರೆಂಡ್ ಅಲ್ವಾ, ಎನಿಮಿ ಅನ್ಕೋತೀವಿ. ಓಕೆ, ಯುನೈಟೆಡ್ ಅರಬ್ ಎಮಿರೇಟ್ಸ್, ರಷ್ಯಾ, ಇಸ್ರೇಲ್, ಅಫ್ಘಾನಿಸ್ತಾನ್, ಫ್ರಾನ್ಸ್, ಭೂಟಾನ್ ಅವರೇ ಅಂತೆ ನಮ್ ಬೆಸ್ಟ್ ಫ್ರೆಂಡ್ಸ್. ಅಂದ್ರೆ ನಮ್ದು ಅವ್ರದ್ದು ಸಂಬಂಧಗಳು ತುಂಬಾ ಚೆನ್ನಾಗಿದೆ, ಜಗಳ ಆಡಲ್ಲ, ಅದೊಂದು ಸಂಬಂಧ. ಓಕೆ, ಆಮೇಲೆ ಇನ್ನೊಂದೇನ್ ಸಂಬಂಧ ನೋಡ್ಬೋದು, ಏನೇನ್ ತರ ಸಂಬಂಧ ಬೇಕು ನೋಡ್ಬೋದು. ಕಂಟ್ರೀಸ್ ವಿತ್ ಬಾರ್ಡರ್ಸ್ ವಿತ್ ಇಂಡಿಯಾ, ವಿತ್ ಬಾರ್ಡರ್ಸ್ ಟು ಇಂಡಿಯಾ. ಓಕೆ, ಯಾವ ದೇಶಗಳ ಜೊತೆ ನಮಗ್ ಬಾರ್ಡರ್ಸ್ ಇದೆ, ಅದೊಂಥರ ಸಂಬಂಧ, ಫಿಸಿಕಲ್ ಸಂಬಂಧ ಅಲ್ವಾ? ಸೊ ಚೈನಾ, ಪಾಕಿಸ್ತಾನ್, ಭೂಟಾನ್, ಮಯನ್ಮಾರ್, ಅಫ್ಘಾನಿಸ್ತಾನ್, ನೇಪಾಲ್, ಬಾಂಗ್ಲಾದೇಶ್ ಅದು ನಮ್ ಜೊತೆ ಬಾರ್ಡರ್ಸ್ ಇಟ್ಕೊಂಡಿದ್ದಾರೆ, ಫಿಸಿಕಲ್ ಬಾರ್ಡರ್ಸ್, ಅದೊಂಥರ ಸಂಬಂಧ. ಇದು ಓಕೆ, ಆಮೇಲೆ ಕಂಟ್ರೀಸ್ ವಿತ್ ವಿಚ್ ಇಂಡಿಯಾ ಪ್ಲೇಸ್ ಕ್ರಿಕೆಟ್, ಅದೊಂಥರ ಸಂಬಂಧ. ಓಕೆ, ಇಂಡಿಯಾ ಪ್ಲೇಸ್ ಕ್ರಿಕೆಟ್, ಅದೊಂಥರ ಸಂಬಂಧ. ಓಕೆ, ಯಾರ ಜೊತೆ ಪ್ಲೇ ಮಾಡ್ತಾರೆ ಇಂಡಿಯಾ? ಇಂಗ್ಲೆಂಡು, ಪಾಕಿಸ್ತಾನ, ಆಸ್ಟ್ರೇಲಿಯಾ, ಬಾಂಗ್ಲಾದೇಶ್, ಸೌತ್ ಆಫ್ರಿಕಾ, ಅವ್ರ ಜೊತೆ ಪ್ಲೇ ಮಾಡ್ತೀವಿ. ಕಂಟ್ರೀಸ್ whose tourists visit the most to India. ಓಕೆ, ಅಂದ್ರೆ ಅಲ್ಲಿಂದ ಜಾಸ್ತಿ ಜನ ನಮ್ ದೇಶ ನೋಡಕ್ ಬರ್ತಾರೆ. ಬಾಂಗ್ಲಾದೇಶಿಂದ ಜಾಸ್ತಿ ಜನ ಬರ್ತಾರಂತೆ, ಯುನೈಟೆಡ್ ಸ್ಟೇಟ್ಸ್ ನೆಕ್ಸ್ಟ್ ಯುನೈಟೆಡ್ ಕಿಂಗ್ಡಮ್ ನಮ್ ದೇಶ ನೋಡಕ್ ಬರ್ತಾರೆ. ಇನ್ನೊಂದು ಉಲ್ಟಾ ನೋಡೋಣ. ನಾ ಹೇಳಿದ್ನಲ್ಲ, ಟೂ ವೇ ರಿಲೇಶನ್ಶಿಪ್ ಇರುತ್ತೆ ಬಟ್ ಸೇಮ್ ಇರಲ್ಲ. ಕಂಟ್ರೀಸ್ ಟು ವಿಚ್ ಇಂಡಿಯನ್ಸ್ ವಿಸಿಟ್ ದ ಮೋಸ್ಟ್, ಯಾವ ದೇಶಗಳನ್ನ ಇಂಡಿಯನ್ಸ್ ಜಾಸ್ತಿ ವಿಸಿಟ್ ಮಾಡ್ತಾರೆ? ಇಂಡೋನೇಷ್ಯಾ, ಸಿಂಗಪೂರ್, ದುಬೈ, ಅದೇ ಇಲ್ಲ ನೋಡ್ರಿ. ಯಾವ ದೇಶಗಳು ನಮಗ್ ಕಳಿಸ್ತಾರೋ ಅದೇ ದೇಶಕ್ಕೆ ನಾವು ಹೋಗಲ್ಲ. ಅಮೆರಿಕನ್ಸು ತುಂಬಾ ನಮ್ ದೇಶ ನೋಡಕ್ ಹೋಗ್ತಾರೆ, ನಾವು ಅಮೆರಿಕನ್ ನೋಡಕ್ ಹೋಗಲ್ಲ, ಯಾಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್. ನಾವು ದೂರ ಬೇರೆ ಇದೆ, ದುಡ್ಡಿರಲ್ಲ, ದುಡ್ಡು ಜಾಸ್ತಿ. ಇಂಡೋನೇಷ್ಯಾಕ್ ಹೋಗ್ತೀವಿ, ಹತ್ರ ಇದೆ, ಸಿಂಗಪುರ್ಗೆ ಹೋಗ್ತೀವಿ. ಇನ್ನೇನ್ ನೋಡ್ಬೋದು? ಕಂಟ್ರೀಸ್ ವಿತ್ ಹೈಯೆಸ್ಟ್ ಇಂಡಿಯನ್ ಇಮಿಗ್ರೆಂಟ್ಸ್, ಇದು ಚೆನ್ನಾಗಿದೆ. ಇಂಡಿಯನ್ ಇಮಿಗ್ರೆಂಟ್ಸ್ ಅಂದ್ರೆ ಜಾಸ್ತಿ ಜನ ನಮ್ ದೇಶದಿಂದ ಹೋಗಿ ಅಲ್ಲಿ ವಾಸಿಯಾಗಿರೋ. ನಾನು ಅಮೆರಿಕಲ್ ವಾಸಿಯಾಗಿದ್ದೀನಿ, ಆಯ್ತಾ? ಎಲ್ಲಿ ಜಾಸ್ತಿ ಜನ ವಾಸಿಯಾಗಿದ್ದಾರೆ, ನಮ್ ದೇಶದಿಂದ ಹೋಗಿ ವಾಸಿಯಾಗಿದ್ದಾರೆ. ಶ್ರೀಲಂಕಾಲಿ ಎಷ್ಟೋ ಇಷ್ಟು ಜನ, 1.5 ಮಿಲಿಯನ್ ಜನ ವಾಸಿಯಾಗಿದ್ದಾರೆ. ಓಕೆ, ಟಾಪ್ 5 ಕಂಟ್ರೀಸ್ ವಿತ್ ಮೋಸ್ಟ್ ಇಂಡಿಯನ್ ರೆಸಿಡೆಂಟ್ಸ್ ನೋಡ್ರಿ. ಮೌರಿಷಿಯಸ್, ಗಯಾನಾ, ಟ್ರಿನಿಡಾಡ್, ಫಿಜಿ. ಓಕೆ, ಸೊ ಆ ತರ. ಸೊ ಬೇರೆ ಬೇರೆ ತರ ಸಂಬಂಧಗಳನ್ನ ನೋಡ್ಬೋದು, ಗೊತ್ತಾಯ್ತಾ? ಸೊ ನೀವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಿಗ್ತಾ ಇರುತ್ತೆ. ಕಂಟ್ರೀಸ್ ವಿಚ್ ಇನ್ವೇಡೆಡ್ ಇಂಡಿಯಾ. ಓಕೆ, ಯಾವ ಕಂಟ್ರೀಸು ನಮ್ ದೇಶನ ಮುಂಚೆಯಿಂದ ಬಂದು ನಮ್ಮನ್ನ ಆಕ್ರಮಣಿಸ್ಕೊಂಡಿದೆ. ಓಕೆ, ನಿಮಗೆ ಗೊತ್ತಲ್ಲ, ಟರ್ಕಿನವ್ರು ಆಕ್ರಮಿಸ್ಕೊಂಡ್ರು, ಅಫ್ಘಾನಿಸ್ತಾನವ್ರು, ಬಾಬರ್ ಟರ್ಕಿಯಿಂದ ಬಂದ.
ಕುಶಾನ್ ಇವರು ಅಫ್ಘಾನಿಸ್ತಾನದ ಯಾರು ಬಂದ್ರು ನಂಗೆ ಗೊತ್ತಿಲ್ಲ. ಮೊಹಮ್ಮದ್ ತುಗ್ಲಕ್ ಬಂದ. ಆಮೇಲೆ ಬ್ರಿಟಿಷ್ ಬಂದ್ರು, ಪೋರ್ಚುಗೀಸ್ ಬಂದ್ರು, ಅವರೆಲ್ಲ ನಮ್ಮ ದೇಶನ ಆಕ್ರಮಣಿಸ್ಕೊಂಡಿದ್ದಾರೆ. ಓಕೆ, ಸೊ ಆ ತರ ಬೇರೆ ತರ ಎಷ್ಟು ತರ ತುಂಬಾ ಚೆನ್ನಾಗಿದೆ ಪ್ರಾಜೆಕ್ಟ್. ಎಷ್ಟು ತರ ಸಂಬಂಧಗಳು ನಿಮ್ಗೆ ಇಷ್ಟ ಬಂದಿದ್ದ ಸಂಬಂಧಗಳನ್ನ ನೀವು ನೋಡಿ ರಿಲೇಶನ್ಶಿಪ್ ಡಯಾಗ್ರಾಮ್ ಡ್ರಾ ಮಾಡ್ಬೋದು. ಗೊತ್ತಾಯ್ತಾ? ಆ ರಿಲೇಶನ್ಶಿಪ್ ಡಯಾಗ್ರಾಮ್, ಸೊ ನಾನು ಅದನ್ನ ಕೆಲವು ಡೇಟಾನ ಮಾಹಿತಿಗಳನ್ನ ನಿಮಗೆ ತೆಗೆದು ಕೊಟ್ಟಿದ್ದೀನಿ, ಅದನ್ನ ಕಳಿಸ್ತೀನಿ ನಾನು. ನೀವು ಬರೀ ಇಷ್ಟನ್ನ ಮಾತ್ರ ಮಾಡ್ಬೇಡ್ರಿ, ಬೇರೆ ತರ ಮಾಡ್ಬೋದು. ನಾನು ಫಸ್ಟ್ ಯಾವ ಕಂಟ್ರೀಸ್ ಜೊತೆ ನಮ್ದು ಜಾಸ್ತಿ ಎಕ್ಸ್ಪೋರ್ಟ್ಸ್ ಇದೆ, ಯಾವ ಕಂಟ್ರಿ ಜೊತೆ ಇಂಪೋರ್ಟ್ಸ್ ಇದೆ, ಇದು ಬಿಲಿಯನ್ಸ್ ಆಫ್ ಡಾಲರ್ಸ್ ಅಲ್ಲಿ ಇದು. ಓಕೆ, ಬಿಲಿಯನ್ ಡಾಲರ್ಸ್ ನಂಬರ್ ಏನ್ ಬೇಕಿಲ್ಲ. ಓಕೆ, ಸುಮ್ನೆ ಹೇಳ್ತಾ ಇದೀನಿ ಅಷ್ಟೇ. ಬಿಲಿಯನ್ ಡಾಲರ್ಸ್. ಓಕೆ, ಯಾವ ದೇಶದ ಜೊತೆ ದೇಶಕ್ಕೆ ನಾವು ಜಾಸ್ತಿ ಮಾರ್ತೀವಿ ನಮ್ಮ ಪದಾರ್ಥಗಳನ್ನ, ಯಾವ ದೇಶದಿಂದ ನಾವು ಜಾಸ್ತಿ ಪದಾರ್ಥ ಕೊಂಡ್ಕೋತೀವಿ, ಅದು ಯಾವ ದೇಶಕ್ಕೆ ನಾವು ಜಾಸ್ತಿ ಜನನ ಕಳಿಸಿದೀವಿ. ಅಮೆರಿಕಕ್ಕೆ ಜಾಸ್ತಿ ಜನ ಕಳಿಸಿರೋದು, ಅಮೆರಿಕಲ್ಲೇ ಜಾಸ್ತಿ ಜನ ಇಂಡಿಯನ್ಸ್ ಇರೋದು ಕಾಣಿಸ್ತಾ ಇದೆ. ಯಾವ ದೇಶದ ಜೊತೆ ನಾವು ಕ್ರಿಕೆಟ್ ಆಡ್ತೀವಿ. ಓಕೆ, ಆಮೇಲೆ ಇನ್ನೊಂದು ಗ್ರೂಪ್ಸ್, ಯಾವ್ದಾದ್ರು ಗ್ರೂಪ್ಸ್ ಇದೆ, ಕಾಮನ್ವೆಲ್ತ್ ಗ್ರೂಪ್ ಅಂತ ಇದೆ. ಅದರಲ್ಲಿ ಇಂಡಿಯಾ ಇದೆ. ಎಲ್ಲ ಹಿಂದಿನ ಕಾಲದಲ್ಲಿ ಬ್ರಿಟಿಷ್ ಕಾಲನೀಸ್ ಆಗಿದ್ದಾರಲ್ಲ, ಒಂದು ಗ್ರೂಪ್ ಮಾಡಿದ್ದಾರೆ. ಸಾರ್ಕ್ ಅಂತ ಒಂದು ಗ್ರೂಪ್ ಇದೆ. ನೀವು ಬೇಕಾದ್ರೆ ಸಾರ್ಕ್ ಗ್ರೂಪ್ ಅಂದ್ರೆ ಕಂಟ್ರೀಸ್ ಇನ್ ಸಾರ್ಕ್. ಸಾರ್ಕ್ ಅಂದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ಅದೊಂದು ಗ್ರೂಪ್. ಸೊ ಸಾರ್ಕ್ ಗ್ರೂಪ್ ಇದೆ. ಓಕೆ, G20 ಗ್ರೂಪ್ ಅಂತ ಇದೆ, ಕಂಟ್ರೀಸ್ ಇನ್ G20, ಅದೊಂದು ಗ್ರೂಪ್. ಅದು ಎಕನಾಮಿಕ್ ಗ್ರೂಪ್. ಅದರಲ್ಲಿ ಕೆಲವು ಕಂಟ್ರೀಸ್ ಒಟ್ಟಿಗೆ ಸೇರ್ಕೊಂಡು ಸಂಪರ್ಕಗಳು ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಆಮೇಲೆ ಕಂಟ್ರೀಸ್ ವಿತ್ ಬಾರ್ಡರ್ಸ್, ನಮ್ ಜೊತೆ ಯಾವ ಕಂಟ್ರೀಸ್ ಬಾರ್ಡರ್ಸ್ ಇಟ್ಕೊಂಡಿದ್ದಾರೆ, ಆಮೇಲೆ ಯಾರು ಬೆಸ್ಟ್ allies ಆಫ್ ಇಂಡಿಯಾ. ಓಕೆ, ನಮ್ ಜೊತೆ ಬೆಸ್ಟ್ ರಿಲೇಶನ್ಶಿಪ್ಸ್ ಇದೆ, ಅಂದ್ರೆ ಪೊಲಿಟಿಕಲ್ ರಿಲೇಶನ್ಶಿಪ್, ಜಗಳ ಆಡಲ್ಲ. ಆಮೇಲೆ ಇದು ಚೆನ್ನಾಗಿದೆ, ಯಾವ ಕಂಟ್ರೀಸ್ ಮೇಲೆ ನಮ್ಮ ಹಿಂದಿನ ಕಾಲದಲ್ಲಿ ಇನ್ಫ್ಲೂಯೆನ್ಸ್ ಇದೆ. ಅದೇ ನಾವ್ ಅಲ್ಲಿ ಹೋಗಿ ಹಿಂದಿನ ಕಾಲದಲ್ಲಿ ಹೋಗಿ ನಮ್ಮ ಕಟ್ಟೆಗಳನ್ನ ಇಂಡೋನೇಷ್ಯಾಲ್ ಹೋದ್ರೆ ಇವಾಗ ನಮ್ಮ ಸಂಪ್ರದಾಯಗಳನ್ನ ತುಂಬಾ ಆಚರಿಸ್ಕೊಳ್ತಾರೆ. ತುಂಬಾ ವರ್ಷದ ಹಿಂದೆ ನಮ್ಮ ದೇಶದವ್ರು ಹೋಗಿ ಅಲ್ಲಿ ಇದ್ರು. ಕಂಬೋಡಿಯಾಲಿ ಎಷ್ಟೋ ದೇವಸ್ಥಾನಗಳಿದೆ. ಇವಾಗ ನೀವು ಕಂಬೋಡಿಯಾಗ ಹೋದ್ರೆ ಕಂಬೋಡಿಯಾ ಟೆಂಪಲ್ಸ್ ಅಂತ ನೋಡಿದ್ರೆ, ಅಲ್ಲಿ ನೋಡ್ರಿ ಆಂಕರ್ ವಾಟ್ ಇದೆಲ್ಲ ನೋಡಿದ್ರೆ ನಮ್ ದೇಶ ಟೆಂಪಲ್ಸ್ ತರನೇ ಇದೆ. ಯಾಕಂದ್ರೆ ತುಂಬಾ ವರ್ಷಗಳ ಹಿಂದೆ ನಮ್ ದೇಶದವ್ರು ಅಲ್ಲಿ ಹೋಗಿ ಅಲ್ಲಿ ಇದ್ದು ನಮ್ದು ಟೆಂಪಲ್ಸ್ ಇವಾಗ ಇಲ್ಲ ಅವರೆಲ್ಲ, ಬಟ್ ಅವಾಗ ತುಂಬಾ ಇನ್ಫ್ಲೂಯೆನ್ಸ್ ಇತ್ತು ನಮ್ದು. ಓಕೆ, ಕಂಟ್ರೀಸ್ ದಟ್ ಇನ್ವೇಡ್ ಇಂಡಿಯಾ, ಯಾವ ಕಂಟ್ರೀಸ್ ನಮ್ ದೇಶನ ಆಕ್ರಮಣಿಸ್ಕೊಂಡಿದೆ. ಓಕೆ, ಯಾವ ದೇಶ ನಮ್ಮ ಕಂಟ್ರಿಗೆ ಜಾಸ್ತಿ ಟೂರಿಸ್ಟ್ ಕಳ್ಸುತ್ತೆ, ಯಾವ ದೇಶಕ್ಕೆ ನಾವು ಹೋಗ್ತೀವಿ. ಸೊ ಬೇರೆ ತರ ರಿಲೇಶನ್ಶಿಪ್ಸ್, ನಾನು ಒಂದು 10 ರಿಲೇಶನ್ಶಿಪ್ಸ್ ಕೊಟ್ಟಿದ್ದೀನಿ ಇಲ್ಲಿ. ಓಕೆ, ಬಟ್ ನಾ ಹೇಳಿದ್ನಲ್ಲ ಬೇರೆ ತರ ರಿಲೇಶನ್ಶಿಪ್ ಇರುತ್ತೆ. ನಾ ಹೇಳಿದ್ನಲ್ಲ ಇವಾಗ ಇದರಲ್ಲಿ ಫ್ಯಾಮಿಲಿಲಿ ನಾ ಹೇಳಿದ್ನಲ್ಲ ಪೇಂಟ್ ನಾನು ನೋಡಿದ್ವಲ್ಲ ಇವಾಗ, ಈ ರಂಗನಾಥ್ಗೆ ಆಮೇಲೆ ಅವ್ರ ಸಿಸ್ಟರ್ಗೆ ಅವ್ರ ಮಗಳು ಇವ್ರ ಮದುವೆ ಆಗಿದೆ. ಸೊ ಇವಾಗ 2 ತರ ರಿಲೇಶನ್ಶಿಪ್ ಇದೆ. ಸೊ 2 ದೇಶಕ್ಕೆ ಬೇರೆ ತರ ರಿಲೇಶನ್ಶಿಪ್ಸ್ ಇರ್ಬೋದು. ಇವಾಗ ಇಲ್ಲಿ ನೋಡಿದ್ರೆ ಇಲ್ಲಿ ಇಂಡಿಯಾಗೆ ಯುನೈಟೆಡ್ ಸ್ಟೇಟ್ಸ್ ಜೊತೆ ಫಸ್ಟ್ ನಾವು ತುಂಬಾ ಎಕ್ಸ್ಪೋರ್ಟ್ ಮಾಡ್ತೀವಿ, ಅದೊಂದು ರಿಲೇಶನ್ಶಿಪ್ ಇದೆ. ತುಂಬಾ ಇಂಪೋರ್ಟು ಮಾಡ್ತೀವಿ, ಅದು ರಿಲೇಶನ್ಶಿಪ್ ಇದೆ. ತುಂಬಾ ಜನ ನಾವು ಕಳಿಸಿದೀವಿ ಅಲ್ಲಿ ಇರಕ್ಕೆ, ಅದು ರಿಲೇಶನ್ಶಿಪ್ ಇದೆ. ಆಮೇಲೆ ಇಲ್ಲಿ ನೋಡಿದ್ರೆ ಅವರು ನಮಗೆ ಜಾಸ್ತಿ ಟೂರಿಸ್ಟ್ ಕಳಿಸ್ತಾರೆ, ಅದೊಂದು ರಿಲೇಶನ್ಶಿಪ್ ಇದೆ. ಓಕೆ, ಅವ್ರು ನಮ್ ಬೆಸ್ಟ್ ಫ್ರೆಂಡ್, ಅದು ರಿಲೇಶನ್ಶಿಪ್ ಇದೆ. ಅದ್ರ ಬಾರ್ಡರ್ಸ್ ಇಲ್ಲ. ಇನ್ಯಾವ್ದಾದ್ರು ಒಂದು ದೇಶ, ಪಾಕಿಸ್ತಾನ ನೋಡೋಣ. ಪಾಕಿಸ್ತಾನ, ಓಕೆ, ಇದು ಬರ್ಬೇಕು. ಎನಿಮೀಸ್ ನೋಡಿ, ಕಂಟ್ರೀಸ್ ವಿತ್ ವರ್ಸ್ಟ್ ರಿಲೇಷನ್ಸ್ ವಿತ್ ಇಂಡಿಯಾ, ಅದು ಮಾಡೋಣ. ಓಕೆ, ವಿಚ್ ಕಂಟ್ರೀಸ್ ಹ್ಯಾವ್ ಸ್ಟ್ರೇನ್ಡ್ ರಿಲೇಶನ್ಶಿಪ್ಸ್ ವಿತ್ ಇಂಡಿಯಾ, ಅದು ಬೇಕಾದ್ರೆ ಮಾಡೋಣ. ಕೆಟ್ಟ ರಿಲೇಶನ್ಶಿಪ್ಸ್, ಚೈನಾ ಬರಿಬಹುದು ಅಲ್ವಾ. ಪಾಕಿಸ್ತಾನ್, ಚೈನಾ, ನೇಪಾಲ್ ಯಾಕೆ? ಇದು ತಪ್ಪಿದು. ನಾನು ಒಪ್ಪಲ್ಲ. ಪಾಕಿಸ್ತಾನ್ ಬರಿಬಹುದು. ಸೊ
ಆಲೈಸ್ ಬರ್ದೆ. ಓಕೆ, ಬೆಸ್ಟ್ ಆಲೈಸ್ ಬರ್ದೆ. ಇಲ್ಲಿ ವರ್ಡ್ಸ್ ಬೆಸ್ಟ್ ರಿಲೇಷನ್ಸ್, ಬೆಸ್ಟ್ ಪೊಲಿಟಿಕಲ್ ರಿಲೇಷನ್ಸ್, ವರ್ಸ್ ಪೊಲಿಟಿಕಲ್ ರಿಲೇಷನ್ಸ್. ಓಕೆ, ಅದು ಮಾಡೋಣ. ಇಲ್ಲಿ ತರೋಣ. ಓಕೆ, ಸೊ ಪೊಲಿಟಿಕಲ್ ರಿಲೇಷನ್ಸ್ ಅಂತ. ಓಕೆ, ಪಾಕಿಸ್ತಾನ್ ಬರಿಬೋದು. ತುಂಬಾ ಜಗಳ ಆಡ್ತಾ ಇರ್ತೀವಿ. ಚೈನಾ ಜೊತೆನೂ ಸ್ವಲ್ಪ ಜಗಳ ಆಡ್ತಾ ಇರ್ತೀವಿ. ಇನ್ಯಾರ ಜೊತೆ ಜಗಳ ಆಡ್ತಾ ಇರ್ತೀವಿ ಅವಾಗ ಅವಾಗ? ಪಾಕಿಸ್ತಾನು, ಚೈನಾ, ಇನ್ಯಾರು? ಇಬ್ರೇ ಜಾಸ್ತಿ ಅನ್ಸತ್ತಪ್ಪ. ಇಂಡೋ ಪಾಕಿಸ್ತಾನ್, ವಿಚ್ ಕಂಟ್ರೀಸ್? ರಷ್ಯಾ ಜೊತೆನಾ? ಇಲ್ಲ, ರಷ್ಯಾ ಜೊತೆ ಅಷ್ಟಿಲ್ಲ. ವಿಚ್ ಕಂಟ್ರೀಸ್ ಹ್ಯಾವ್ ವರ್ಸ್ಟ್ ರಿಲೇಶನ್ಶಿಪ್ಸ್ ಇಂಡಿಯಾ? ನೋಡೋಣ ಒಂದು ನಿಮಿಷ. ಫಾರಿನ್ ಎರಡೇ ಜಾಸ್ತಿ ಅನ್ಸತ್ತಪ್ಪ ನಂಗೆ. ಪೇಯಿಂಗ್ ದ ಪ್ರೈಸ್. ಬಾಂಗ್ಲಾದೇಶ ಜೊತೆ ಚೆನ್ನಾಗಿ ರಿಲೇಶನ್ಶಿಪ್ಸ್ ಇದೆ ಅನ್ಸತ್ತಪ್ಪ ನಂಗೆ. ಇದು ಎರಡು ಬರ್ಕೋಬಹುದು ಬೇಕಾದ್ರೆ. ಓಕೆ, ನಿಮ್ಗೇನಾದ್ರು ಇನ್ಯಾರು ಗೊತ್ತಾದ್ರೆ ಸ್ವಲ್ಪ ತಿಳ್ಕೊಳ್ರಿ. ಓಕೆ, ಬಟ್ ಪಾಕಿಸ್ತಾನ್ ಚೈನಾ ಜೊತೆ ಸ್ವಲ್ಪ ಯಾವಾಗಲೂ ಸ್ವಲ್ಪ ಕಷ್ಟನೇ. ಓಕೆ, ಸೊ ಹಿಂಗೆ ಬೇರೆ ಬೇರೆ ತರ ರಿಲೇಶನ್ಶಿಪ್ ಕೊಟ್ಟಿದ್ದೀನಿ. ಅದನ್ನ ಇಟ್ಕೊಂಡು ನೀವು ಮೈಂಡ್ ಮ್ಯಾಪ್ ಮಾಡ್ಬೋದು. ಓಕೆ, ಸೊ ಅದನ್ನ ಕೆಲವು ತೋರಿಸ್ತೀನಿ, ಪವರ್ ಪಾಯಿಂಟ್ ಅಲ್ಲಿ ತೋರಿಸ್ತೀನಿ. ಇವಾಗ ಆ ರಿಲೇಶನ್ಶಿಪ್ಸ್ ನಾ ಹೇಳಿದ್ನಲ್ಲ, ಒಂದ್ರ ಕೆಳಗಿಲ್ಲ, ಹೈರಾರ್ಕಿ ತರ ಅಲ್ಲ ಇದು. ಓಕೆ, ಹೈರಾರ್ಕಿ ರಿಲೇಶನ್ಶಿಪ್ಸ್ ಇವಾಗ ನಾ ಹೇಳಿದ್ನಲ್ಲ, ಎರಡು ದೇಶದ್ಗೆ ಬೇರೆ ಬೇರೆ ತರ ರಿಲೇಶನ್ಶಿಪ್ಸ್ ಇರುತ್ತೆ. ಕೆಲವು ರೆಸಿಪ್ರೊಕಲ್ ರಿಲೇಶನ್ಶಿಪ್ಸ್, ಪರಸ್ಪರ ರಿಲೇಶನ್ಶಿಪ್ಸ್ ಇರುತ್ತೆ. ಕೆಲವು ಪರಸ್ಪರ ಇಲ್ಲ. ಆಮೇಲೆ ಬೇರೆ ಬೇರೆ ದೇಶಕ್ಕೆ, ಎರಡು ದೇಶಕ್ಕೆ ನೋಡಿದ್ರೆ ಇವಾಗ ನಾನು ಎರಡು ಶೇಪ್ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ. ಓಕೆ, ಸೊ ಇವಾಗ ಒಂದ್ 4-5 ದೇಶ ಹಾಕೋಣ. ಇಂಡಿಯಾ ಫಸ್ಟ್ ಮಧ್ಯದಲ್ಲಿ ಹಾಕೋಣ. ಓಕೆ, ಎಡಿಟ್ ಇಂಡಿಯಾ ಹಾಕೋಣ. ಓಕೆ, ಯಾಕಂದ್ರೆ ನಾವು ಇಂಡಿಯಾ ವಿಚಾರ ತಾನೇ ಮಾತಾಡ್ತಾ ಇರೋದು ಸದ್ಯಕ್ಕೆ. ಒಂದು ನಿಮಿಷ, ಇಂಡಿಯಾ ವಿಚಾರ ಮಾತಾಡ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆ ದೇಶ ನಾನು ಕೆಲವು ತೋರಿಸ್ತೀನಿ ಅಷ್ಟೇ. ಮಿಕ್ಕಿದೆಲ್ಲ ನೀವು ಮಾಡ್ಕೋಬೇಕು. ಒಂದು 4-5 ಹಾಕ್ತೀನಿ. ಓಕೆ, ಇಂಡಿಯಾ ಹಾಕೋಣ. ಆಮೇಲೆ ಇದಕ್ಕೆ ಏನು ಇದಿಲ್ಲ, ಯಾಕಂದ್ರೆ ಯುನೈಟೆಡ್ ಕಿಂಗ್ಡಮ್ ಹಾಕೋಣ. ಅಂದ್ರೆ ಇಂಗ್ಲೆಂಡ್, ಕೆಲವರು ಇಂಗ್ಲೆಂಡ್ ಅಂತ ಕರೀತಾರೆ. ಎಲ್ ಬೇಕಾದ್ರೂ ಹಾಕ್ಬೋದು ಇದು, ಯಾಕಂದ್ರೆ ರಿಲೇಶನ್ಶಿಪ್ ಒಂದು ಕೆಳಗೆ ಏನೂ ಇಲ್ಲ. ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕ. ಓಕೆ, ಯುನೈಟೆಡ್ ಸ್ಟೇಟ್ಸ್ ಹಾಕೋಣ. ಆಮೇಲೆ ಇನ್ಯಾವ್ದು ಹಾಕೋಣ? ಎಲ್ಲಿ ಬೇಕಾದ್ರೂ ಹಾಕೋಣ. ಓಕೆ, ಚೈನಾ ಹಾಕೋಣ. ಓಕೆ, ಆಮೇಲೆ ಇನ್ನೊಂದು ಆಸ್ಟ್ರೇಲಿಯಾ ಹಾಕೋಣ. ಆಮೇಲೆ ಇನ್ನೊಂದು ಬೇಕಾದ್ರೆ ಇಲ್ಲಿ ಪಾಕಿಸ್ತಾನ್ ಹಾಕೋಣ. ಆಮೇಲೆ ಇಲ್ಲಿ ಬೇಕಾದ್ರೆ ನೇಪಾಲ್ ಹಾಕೋಣ. ಆಮೇಲೆ ಇನ್ನೊಂದೇನಾರ ಒಂದು ರಷ್ಯಾ ಹಾಕೋಣ. ಓಕೆ, ಓಕೆ, ಇಷ್ಟು ಸಾಕು. ಓಕೆ, ಸೊ ಇವಾಗ ಒಂದು ರಿಲೇಶನ್ಶಿಪ್ ಇವಾಗ ಒಂದು ಆರೋ ಹಾಕಿ ತೋರಿಸ್ತೀನಿ. ಓಕೆ, ಸೊ ಇಂಡಿಯಾಗೂ ಯುನೈಟೆಡ್ ಕಿಂಗ್ಡಮ್ಗೂ ಏನೇನ್ ತರ ರಿಲೇಶನ್ಶಿಪ್ಸ್ ಇದೆ? ಸ್ವಲ್ಪ ಚೆನ್ನಾಗಿ ಸ್ವಲ್ಪ ತಿಕ್ಕಾಗಿ ಮಾಡೋಣ ಇದನ್ನ, ಬಾರ್ಡರ್ನ. ಓಕೆ, ಒಂದು ರಿಲೇಶನ್ಶಿಪ್ ಏನು? ಇದನ್ನ ಇಲ್ಲಿ ಒಂದು ಇನ್ಸರ್ಟ್ ಮಾಡಿ, ಟೆಕ್ಸ್ಟ್ ಬಾಕ್ಸ್ ಅನ್ನು ಇನ್ಸರ್ಟ್ ಮಾಡಿ. ಒಂದು ರಿಲೇಶನ್ಶಿಪ್ ಏನು? ಕ್ರಿಕೆಟ್. ವಿ ಪ್ಲೇ ಕ್ರಿಕೆಟ್ ಅಲ್ಲ? ಅವಾಗ ಕ್ರಿಕೆಟ್ ಒಂದು ಅಲ್ಲಿ ಚಿತ್ರಗಳನ್ನ ಪೇಂಟ್ ಮಾಡಕ್ ಹೇಳ್ರಿ ಮಕ್ಕಳನ್ನ. ಇದನ್ನ ಹಿಂಗೆ ಆಕ್ಚುಲಿ ಆರೋನೇ ಬೇರೆ ತರ ಆರೋ ತಗೋತೀನಿ. ಒಂದ್ ನಿಮಿಷ ಇನ್ನೊಂದ್ ತರ ಇರುತ್ತೆ, ಅದು ಒಳಗೆ ಹಾಕ್ಬೋದು. ಒಂದ್ ನಿಮಿಷ. ಇನ್ಸರ್ಟ್ ಶೇಪ್, ಈ ದಪ್ಪದ ಆರೋನೇ ಹಾಕೋಣ. ಅಯ್ಯೋ, ಏನಪ್ಪ ಇದು? ಓಕೆ, ಹಿಂಗೆ ಹಿಂಗೆ ಹಿಂಗೆ. ಇದು ಶೇಪ್ ಫಿಲ್ಲು ಇದು ಮಾಡೋಣ. ಇದಕ್ಕೆ ಟೆಕ್ಸ್ಟ್ ಎಡಿಟ್ ಮಾಡಿ, ಪ್ಲೇ ಕ್ರಿಕೆಟ್. ಅಯ್ಯೋ,
ಏನಪ್ಪ ಇದು? ಸಾರಿಪ್ಪ. ಕ್ರಿಕೆಟ್ ಟೈಪ್ ಮಾಡೋದೇ ವಯಸ್ಸಾಗ್ತಾ ಟೈಪ್ ಮಾಡೋದು ಕಷ್ಟ. ಓಕೆ, ಹೋಮ್ ಪ್ಲೇ ಕ್ರಿಕೆಟ್. ಓಕೆ, ಸೊ ಇದೊಂಥರ ರಿಲೇಶನ್ಶಿಪ್ ಅಲ್ವಾ? ಪ್ಲೇ ಕ್ರಿಕೆಟ್. ಇನ್ನೊಂಥರ ರಿಲೇಶನ್ಶಿಪ್ ಏನು? ಅಲ್ಲಿ ಹೋದಾಗ ಗೊತ್ತಾಗತ್ತೆ ನಿಮ್ಗೆ. ಇನ್ನೊಂದು ರಿಲೇಶನ್ಶಿಪ್ ಏನಿದೆ ಇಂಡಿಯಾದು ಯುನೈಟೆಡ್ ಕಿಂಗ್ಡಮ್ಗೂ ಕಾಮನ್ವೆಲ್ತ್ ನೇಷನ್ಸ್ ಇದ್ದಾರೆ. ಇಲ್ಲಿ ನೋಡ್ರಿ, ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ರಿ. ನಾವು ಕ್ರಿಕೆಟ್ ಆಡ್ತೀವಿ ಅವ್ರ ಜೊತೆ. ಓಕೆ, ಆಮೇಲೆ ಕಾಮನ್ವೆಲ್ತ್ ನೇಷನ್ಸ್ ಅಲ್ಲಿ ಇದೀವಿ. ಯುನೈಟೆಡ್ ಕಿಂಗ್ಡಮ್, ಕಾಮನ್ವೆಲ್ತ್ ನೇಷನ್ ಅದೊಂದು. ಓಕೆ, ಕಾಮನ್ವೆಲ್ತ್ ನೇಷನ್ಸ್. ಓಕೆ, ಓಕೆ, ವೆಲ್ತ್. ಇನ್ನೊಂದು ದೇ ಇನ್ವೈಟೆಡ್ ಅಸ್, ಅದು ಉಲ್ಟಾ. ಓಕೆ, ಸಾರಿ, ಇದು ಹಿಂಗ್ ತಿರುಗಿಸ್ತೀನಿ ಇದನ್ನ. ಅಯ್ಯ, ಇದನ್ನ ಅರೇಂಜ್, ರೊಟೇಟ್. ಯಾಕಪ್ಪ ರೊಟೇಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ರೊಟೇಟ್, ಇದು ಉಲ್ಟಾ. ಓಕೆ, invaded us, invaded and occupied us. Okay, for 200 years. Okay, so ಪಾಸಿಟಿವ್ ರಿಲೇಶನ್ಶಿಪ್ ಆದ್ರೆ ಅದನ್ನ ಗ್ರೀನ್ ಕಲರ್ ಮಾಡ್ಬೋದು ಅಲ್ವಾ? ಇದು ಒಳ್ಳೆ ಪಾಸಿಟಿವ್ ರಿಲೇಶನ್ಶಿಪ್, ಒಳ್ಳೆ ಸಂತೋಷ ಪಡೋದಂತದ್ದಲ್ವಾ? ಸೊ ಇದಕ್ಕೆ ಒಂದು ಗ್ರೀನ್ ಕಲರ್ ಕೊಡ್ತೀನಿ. ಕಾಮನ್ವೆಲ್ತ್ ನೇಷನ್ಸ್ ಸ್ವಲ್ಪ ಪರವಾಗಿಲ್ಲ. ಓಕೆ, ನ್ಯೂಟ್ರಲ್ ಕಲರ್ ಕೊಡ್ತೀನಿ. ನ್ಯೂಟ್ರಲ್ ಕಲರ್ ಕೊಡ್ತೀನಿ. ಇನ್ವೇಡ್ ಅಂಡ್ ಆಕ್ಯುಪೈಡ್ ಕೆಟ್ಟದು. ಓಕೆ, ನಮಗ್ ಪ್ರಕಾರ ಕೆಟ್ಟದು. ಇನ್ನೊಂದು ಕಲರ್ ಕೊಡ್ತೀನಿ. ಸೊ ಹಂಗೆ ಬೇರೆ ಬೇರೆ ತರ ರಿಲೇಶನ್ಶಿಪ್ಸ್ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಇರುತ್ತೆ. ಕೆಲವು ನಮ್ಮಿಂದ ಅವ್ರಿಗಿರುತ್ತೆ. ಇದು ಪ್ಲೇ ಕ್ರಿಕೆಟ್ ರೆಸಿಪ್ರೊಕಲ್ ಅಲ್ವಾ? ಕರೆಕ್ಟ್ ತಾನೆ? ಪ್ಲೇ ಕ್ರಿಕೆಟ್ ಇಸ್ ರೆಸಿಪ್ರೊಕಲ್ ರಿಲೇಶನ್ಶಿಪ್. ಕರೆಕ್ಟ್ ತಾನೆ? ನಾವ್ ಹೇಳಿದ್ನಲ್ಲ, ಪರಸ್ಪರ. ಸೊ ಅದನ್ನ ಆರೋ ಎರಡ್ ತರ ಆರೋ. ಸೊ ಇವಾಗ ಹೋಗಿ ಚೇಂಜ್ ಶೇಪ್ ಮಾಡ್ತೀನಿ ಇಲ್ಲಿ. ಎಲ್ಲಪ್ಪ ಚೇಂಜ್ ಶೇಪ್, ಎಲ್ಲಪ್ಪ ಚೇಂಜ್ ಶೇಪ್ ಎಲ್ಲೋ ಇರ್ಬೇಕಲ್ಲ ಇಲ್ಲಿ. ಹೋಮ್ ಡಿಸೈನ್ ಇಲ್ಲ, ಎಲ್ಲೋ ಚೇಂಜ್ ಶೇಪ್ ಇರುತ್ತಪ್ಪ ಎಲ್ಲೋ. ಇಲ್ಲಿ ಕಾಣಿಸ್ತಾ ಇಲ್ಲ ನಂಗೆ. ಶೇಪ್ ಫಿಲ್ ಇಲ್ಲ, ಚೇಂಜ್ ಶೇಪ್ ಎಲ್ಲಪ್ಪ ಇಲ್ಲಿ? ಎಲ್ಲೋ ಕಾಣಿಸ್ತಾ ಇಲ್ಲ ನಂಗೆ. ಡ್ರಾಯಿಂಗ್, ಶೇಪ್ ಫಿಲ್, ಶೇಪ್ ಔಟ್ಲೈನ್. ಇಲ್ಲಿದೆ, ಡಬಲ್ ಆರೋ ಇದೆ. ತಡಿ ನೋಡೋಣ. ಎಲ್ಲಪ್ಪ ಡಬಲ್ ಆರೋ? ಇದು ಸಿಂಗಲ್ ಆರೋ. ಎಲ್ಲೋ ಡಬಲ್ ಆರೋ ಎಲ್ಲ ಇರ್ಬೇಕಲ್ಲ. ಇದು ಡಬಲ್ ಆರೋ. ಓಕೆ, ಇದು ಡಬಲ್ ಆರೋ ಮಾಡ್ಬೇಕು. ಓಕೆ, ಇದನ್ನ ರೊಟೇಟ್ ಮಾಡೋಣ. ಸೊ ಪ್ಲೇ ಕ್ರಿಕೆಟ್, ಇದನ್ನ ಎಡಿಟ್ ಟೆಕ್ಸ್ಟ್ ಮಾಡಿ ಪ್ಲೇ ಕ್ರಿಕೆಟ್, ಡಬಲ್ ಆರೋ ಮಾಡೋಣ. ಇದನ್ನ ಗ್ರೀನ್ ಕಲರ್ ಮಾಡ್ತೀನಿ. ಟೆಕ್ಸ್ಟ್ ಬ್ಲಾಕ್ ಮಾಡ್ತೀನಿ, ಬೋಲ್ಡ್ ಮಾಡ್ತೀನಿ, ಇದನ್ನ ತೆಗಿತೀನಿ. ಸೊ ಇದು ಪರಸ್ಪರ ರಿಲೇಶನ್ಶಿಪ್ ಅಲ್ವಾ? ಸೊ ಎರಡು ಆರೋ ಇರಬೇಕು. ಓಕೆ, ಇದು ಅವ್ರು ಇನ್ವೈಟ್ ಮಾಡಿದ್ದು, ಅದು ಒಂದ್ ಕಡೆ ರಿಲೇಶನ್ಶಿಪ್ ಇರಬೇಕು. ಕಾಮನ್ವೆಲ್ತ್ ನೇಷನ್ಸ್ ಟೂ ವೇ, ಬಟ್ ಪರಸ್ಪರ ಅಲ್ಲ. ಅದಕ್ಕೆ ಬೇರೆ ಏನಾರು ತೋರಿಸ್ರಿ ನೀವು. ಯಾಕಂದ್ರೆ ವಿ ಆರ್ ಪಾರ್ಟ್ ಆಫ್ ಯುನೈಟೆಡ್ ಕಿಂಗ್ಡಮ್, ಕಾಮನ್ವೆಲ್ತ್ ನೇಷನ್ಸ್. ಓಕೆ, ಅವ್ರದೇ ಅದು. ಸೊ ಹಂಗೆ ಬೇರೆ ಬೇರೆ ತರ ರಿಲೇಶನ್ಶಿಪ್ಸ್ ಅನ್ನ ಬೇರೆ ಬೇರೆ ದೇಶದ ಜೊತೆ ತೋರಿಸ್ಕೋಬಹುದು. ಗೊತ್ತಾಯ್ತಾ? ಸೊ ಪರಸ್ಪರ ಸಂಬಂಧಗಳು ತೋರಿಸ್ಬೋದು, ಒನ್ ವೇ ಸಂಬಂಧಗಳು ತೋರಿಸ್ಬೋದು, ಒಳ್ಳೆ ಸಂಬಂಧಗಳು